ಕಡೆ ಗಮನ ಕೊಡೋಣ. ಇದು ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟ ಸುದ್ದಿಯೇ. ಇರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ. ಇರಾನ್ನ ಹಲವು ಭಾಗಗಳಲ್ಲಿ ಇಂಟರ್ನೆಟ್ ಸ್ಥಗಿತವಾಗಿದೆ. ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ಹೆಚ್ಚಿನ ಯುದ್ಧ ವಿಮಾನಗಳನ್ನು ರವಾನೆ ಮಾಡ್ತಾ ಇದೆ. ಯುಎಸ್ಎಸ್ ನಿಮಿಟ್ಸ್ ಯುದ್ಧವಾಹಕ ನೌಕೆ ಅದನ್ನ ರವಾನೆ ಮಾಡಿದೆ. ಇದರ ಜೊತೆಗೆ ವಿಮಾನಗಳನ್ನೇ, ಫೈಟರ್ ಜೆಟ್ಗಳನ್ನ, ಹಾಗೆ ಆಕಾಶದಲ್ಲಿ ಹಾರಾಟ ಮಾಡೋ ಸಂದರ್ಭದಲ್ಲೇನೆ ರೀಫ್ಯೂಯಲ್ ಮಾಡುವ ಕೆಪಾಸಿಟಿ ಇರುವ ವಿಮಾನಗಳನ್ನ ಕೂಡ ಅಮೆರಿಕ ಕಳಿಸ್ತಾ ಇದೆ. ಇರಾನ್ನ ಸುಪ್ರೀಂ ಲೀಡರ್ಗೆ ಎಚ್ಚರಿಕೆ ಕೂಡ ಕೊಟ್ಟಿದೆ ಅಮೆರಿಕ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಶರಣಾಗಲು ಇರಾನ್ನ ಖಮೇನಿಗೆ ದೊಡ್ಡಣ್ಣ ಧಮಕಿ. ಮಧ್ಯಪ್ರಾಚ್ಯಕ್ಕೆ ಯುದ್ಧ ವಿಮಾನ ಕಳುಹಿಸಿದ ಅಮೆರಿಕ. ಇಸ್ರೇಲ್ ಮತ್ತು ಇರಾನ್ ಅಣ್ವಸ್ತ್ರದ ವಿಷಯಕ್ಕೆ ನಾನಾ ನೀನಾ ಅಂತ ಸಂಘರ್ಷಕ್ಕಿಳಿದಿವೆ. ಎರಡೂ ದೇಶಗಳು ಜಿದ್ದಿಗೆ ಬಿದ್ದವರಂತೆ ಮಿಸೈಲ್ಗಳ ಸುರಿಮಳೆ ಸುರಿಯುತ್ತಿವೆ. ಸದ್ಯ ತಾರಕಕ್ಕೇರಿರುವ ಉಭಯ ದೇಶಗಳ ಕದನ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. 6ನೇ ದಿನಕ್ಕೆ ಕದನ ಕಾಲಿಟ್ಟಿದ್ದು ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಮಧ್ಯಪ್ರಾಚ್ಯದತ್ತ ಯುದ್ಧ ವಿಮಾನ ಕಳಿಸಿದ ಟ್ರಂಪ್. ಇಸ್ರೇಲ್ ಇರಾನ್ ನಡುವಿನ ಯುದ್ಧಕ್ಕೆ ಅಮೆರಿಕ ಅಧಿಕೃತವಾಗಿ ಎಂಟ್ರಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ 3ನೇ ಮಹಾಯುದ್ಧ ಆತಂಕ ಮನೆ ಮಾಡಿದೆ. G7 ದೇಶಗಳ ಶೃಂಗಸಭೆಯಿಂದ ಅರ್ಧದಲ್ಲೇ ಹೊರಬಂದ ಟ್ರಂಪ್ ಇರಾನ್ ಇಸ್ರೇಲ್ ಕದನಕ್ಕೆ ಸಂಪೂರ್ಣ ಮುಕ್ತಿ ಹಾಡುವ ಮಾತುಗಳನ್ನಾಡಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ಹೆಚ್ಚಿನ ಯುದ್ಧ ವಿಮಾನಗಳ ರವಾನೆ ಮಾಡಿರುವುದು 3ನೇ ಮಹಾಯುದ್ಧದ ಭೀತಿಯನ್ನ ಹೆಚ್ಚಿಸಿದೆ. ಟ್ರಂಪ್ ಒಂದೇ ಪೋಸ್ಟ್ ಬೆಚ್ಚ ಬಿದ್ದ ಖಮೇನಿ. ಸಾಮಾಜಿಕ ಜಾಲತಾಣದಲ್ಲಿ ಸರಣಿ ಪೋಸ್ಟ್ ಮಾಡಿ ಖಮೇನಿಗೆ ಟ್ರಂಪ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ನ ಸುಪ್ರೀಂ ನಾಯಕ ಎಲ್ಲಿ ಅಡಗಿದ್ದಾನೆನ್ನುವುದು ಗೊತ್ತಿದೆ. ಆತ ಬೇಷರತ್ ಶರಣಾಗಬೇಕು ಅಂತ ವಿಶ್ವದ ದೊಡ್ಡಣ್ಣ ಟ್ರಂಪ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದ ಇಸ್ರೇಲ್. ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ರಣ ಭಯಂಕರ ಮಿಸೈಲ್ ದಾಳಿ ನಡೆಸ್ತಾ ಇದೆ. ಇಸ್ರೇಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡಿದೆ ಅಂತ ಇರಾನ್ ಆರೋಪಿಸಿದೆ. ಆದರೆ ಅದೆಲ್ಲ ಸುಳ್ಳು ಅಂತ ಇಸ್ರೇಲ್ ನಿರಾಕರಿಸಿದೆ. ಟೆಹರಾನ್ನ ಅತ್ಯಂತ ಭದ್ರ ಸ್ಥಳದಲ್ಲಿರುವ ಪರಮಾಣು ತಾಣವನ್ನು ನಾಶ ಮಾಡಲು ಇಸ್ರೇಲ್ ಬಂಕರ್ ಬಸ್ಟರ್ ಪ್ರಯೋಗಕ್ಕೆ ಮುಂದಾಗಿದೆ. ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಅಮೆರಿಕ ಅಧಿಕೃತ ಎಂಟ್ರಿ ಕೊಟ್ಟಿದ್ದು ಮಧ್ಯಪ್ರಾಚ್ಯದಲ್ಲಿ ವಾತಾವರಣವನ್ನೇ ಬದಲಿಸಿದೆ. ಇರಾನ್ ಇಸ್ರೇಲ್ ಬಿಕ್ಕಟ್ಟಿನಿಂದ ಮಧ್ಯಪ್ರಾಚ್ಯದಲ್ಲಿ ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗಮನ ಕೊಡೋಣ. ಇದು ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟ ಸುದ್ದಿಯೇ. ಇರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ. ಇರಾನ್ನ ಹಲವು ಭಾಗಗಳಲ್ಲಿ ಇಂಟರ್ನೆಟ್ ಸ್ಥಗಿತವಾಗಿದೆ. ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ಹೆಚ್ಚಿನ ಯುದ್ಧ ವಿಮಾನಗಳನ್ನು ರವಾನೆ ಮಾಡ್ತಾ ಇದೆ. ಯುಎಸ್ಎಸ್ ನಿಮಿಟ್ಸ್ ಯುದ್ಧವಾಹಕ ನೌಕೆ ಅದನ್ನ ರವಾನೆ ಮಾಡಿದೆ. ಇದರ ಜೊತೆಗೆ ವಿಮಾನಗಳನ್ನೇ, ಫೈಟರ್ ಜೆಟ್ಗಳನ್ನ, ಹಾಗೆ ಆಕಾಶದಲ್ಲಿ ಹಾರಾಟ ಮಾಡೋ ಸಂದರ್ಭದಲ್ಲೇನೆ ರೀಫ್ಯೂಯಲ್ ಮಾಡುವ ಕೆಪಾಸಿಟಿ ಇರುವ ವಿಮಾನಗಳನ್ನ ಕೂಡ ಅಮೆರಿಕ ಕಳಿಸ್ತಾ ಇದೆ. ಇರಾನ್ನ ಸುಪ್ರೀಂ ಲೀಡರ್ಗೆ ಎಚ್ಚರಿಕೆ ಕೂಡ ಕೊಟ್ಟಿದೆ ಅಮೆರಿಕ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಶರಣಾಗಲು ಇರಾನ್ನ ಖಮೇನಿಗೆ ದೊಡ್ಡಣ್ಣ ಧಮಕಿ. ಮಧ್ಯಪ್ರಾಚ್ಯಕ್ಕೆ ಯುದ್ಧ ವಿಮಾನ ಕಳುಹಿಸಿದ ಅಮೆರಿಕ. ಇಸ್ರೇಲ್ ಮತ್ತು ಇರಾನ್ ಅಣ್ವಸ್ತ್ರದ ವಿಷಯಕ್ಕೆ ನಾನಾ ನೀನಾ ಅಂತ ಸಂಘರ್ಷಕ್ಕಿಳಿದಿವೆ. ಎರಡೂ ದೇಶಗಳು ಜಿದ್ದಿಗೆ ಬಿದ್ದವರಂತೆ ಮಿಸೈಲ್ಗಳ ಸುರಿಮಳೆ ಸುರಿಯುತ್ತಿವೆ. ಸದ್ಯ ತಾರಕಕ್ಕೇರಿರುವ ಉಭಯ ದೇಶಗಳ ಕದನ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. 6ನೇ ದಿನಕ್ಕೆ ಕದನ ಕಾಲಿಟ್ಟಿದ್ದು ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಮಧ್ಯಪ್ರಾಚ್ಯದತ್ತ ಯುದ್ಧ ವಿಮಾನ ಕಳಿಸಿದ ಟ್ರಂಪ್. ಇಸ್ರೇಲ್ ಇರಾನ್ ನಡುವಿನ ಯುದ್ಧಕ್ಕೆ ಅಮೆರಿಕ ಅಧಿಕೃತವಾಗಿ ಎಂಟ್ರಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ 3ನೇ ಮಹಾಯುದ್ಧ ಆತಂಕ ಮನೆ ಮಾಡಿದೆ. G7 ದೇಶಗಳ ಶೃಂಗಸಭೆಯಿಂದ ಅರ್ಧದಲ್ಲೇ ಹೊರಬಂದ ಟ್ರಂಪ್ ಇರಾನ್ ಇಸ್ರೇಲ್ ಕದನಕ್ಕೆ ಸಂಪೂರ್ಣ ಮುಕ್ತಿ ಹಾಡುವ ಮಾತುಗಳನ್ನಾಡಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ಹೆಚ್ಚಿನ ಯುದ್ಧ ವಿಮಾನಗಳ ರವಾನೆ ಮಾಡಿರುವುದು 3ನೇ ಮಹಾಯುದ್ಧದ ಭೀತಿಯನ್ನ ಹೆಚ್ಚಿಸಿದೆ. ಟ್ರಂಪ್ ಒಂದೇ ಪೋಸ್ಟ್ ಬೆಚ್ಚ ಬಿದ್ದ ಖಮೇನಿ. ಸಾಮಾಜಿಕ ಜಾಲತಾಣದಲ್ಲಿ ಸರಣಿ ಪೋಸ್ಟ್ ಮಾಡಿ ಖಮೇನಿಗೆ ಟ್ರಂಪ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ನ ಸುಪ್ರೀಂ ನಾಯಕ ಎಲ್ಲಿ ಅಡಗಿದ್ದಾನೆನ್ನುವುದು ಗೊತ್ತಿದೆ. ಆತ ಬೇಷರತ್ ಶರಣಾಗಬೇಕು ಅಂತ ವಿಶ್ವದ ದೊಡ್ಡಣ್ಣ ಟ್ರಂಪ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ.
ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದ ಇಸ್ರೇಲ್. ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ಭಯಂಕರ ಮಿಸೈಲ್ ದಾಳಿ ನಡೆಸ್ತಾ ಇದೆ. ಇಸ್ರೇಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡಿದೆ ಅಂತ ಇರಾನ್ ಆರೋಪಿಸಿದೆ. ಆದರೆ ಅದೆಲ್ಲ ಸುಳ್ಳು ಅಂತ ಇಸ್ರೇಲ್ ನಿರಾಕರಿಸಿದೆ. ಟೆಹರಾನ್ನ ಅತ್ಯಂತ ಭದ್ರ ಸ್ಥಳದಲ್ಲಿರುವ ಪರಮಾಣು ತಾಣವನ್ನು ನಾಶ ಮಾಡಲು ಇಸ್ರೇಲ್ ಬಂಕರ್ ಬಸ್ಟರ್ ಪ್ರಯೋಗಕ್ಕೆ ಮುಂದಾಗಿದೆ. ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಅಮೆರಿಕ ಅಧಿಕೃತ ಎಂಟ್ರಿ ಕೊಟ್ಟಿದ್ದು ಮಧ್ಯಪ್ರಾಚ್ಯದಲ್ಲಿ ವಾತಾವರಣವನ್ನೇ ಬದಲಿಸಿದೆ. ಇರಾನ್ ಇಸ್ರೇಲ್ ಬಿಕ್ಕಟ್ಟಿನಿಂದ ಮಧ್ಯಪ್ರಾಚ್ಯದಲ್ಲಿ ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗಮನ ಕೊಡೋಣ. ಇದು ಕೂಡ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟ ಸುದ್ದಿಯೇ. ಇರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ. ಇರಾನ್ನ ಹಲವು ಭಾಗಗಳಲ್ಲಿ ಇಂಟರ್ನೆಟ್ ಸ್ಥಗಿತವಾಗಿದೆ. ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ಹೆಚ್ಚಿನ ಯುದ್ಧ ವಿಮಾನಗಳನ್ನು ರವಾನೆ ಮಾಡ್ತಾ ಇದೆ. ಯುಎಸ್ಎಸ್ ನಿಮಿಟ್ಸ್ ಯುದ್ಧವಾಹಕ ನೌಕೆ ಅದನ್ನ ರವಾನೆ ಮಾಡಿದೆ. ಇದರ ಜೊತೆಗೆ ವಿಮಾನಗಳನ್ನೇ, ಫೈಟರ್ ಜೆಟ್ಗಳನ್ನ, ಹಾಗೆ ಆಕಾಶದಲ್ಲಿ ಹಾರಾಟ ಮಾಡೋ ಸಂದರ್ಭದಲ್ಲೇನೆ ರೀಫ್ಯೂಯಲ್ ಮಾಡುವ ಕೆಪಾಸಿಟಿ ಇರುವ ವಿಮಾನಗಳನ್ನ ಕೂಡ ಅಮೆರಿಕ ಕಳಿಸ್ತಾ ಇದೆ. ಇರಾನ್ನ ಸುಪ್ರೀಂ ಲೀಡರ್ಗೆ ಎಚ್ಚರಿಕೆ ಕೂಡ ಕೊಟ್ಟಿದೆ ಅಮೆರಿಕ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಶರಣಾಗಲು ಇರಾನ್ನ ಖಮೇನಿಗೆ ದೊಡ್ಡಣ್ಣ ಧಮಕಿ. ಮಧ್ಯಪ್ರಾಚ್ಯಕ್ಕೆ ಯುದ್ಧ ವಿಮಾನ ಕಳುಹಿಸಿದ ಅಮೆರಿಕ. ಇಸ್ರೇಲ್ ಮತ್ತು ಇರಾನ್ ಅಣ್ವಸ್ತ್ರದ ವಿಷಯಕ್ಕೆ ನಾನಾ ನೀನಾ ಅಂತ ಸಂಘರ್ಷಕ್ಕಿಳಿದಿವೆ. ಎರಡೂ ದೇಶಗಳು ಜಿದ್ದಿಗೆ ಬಿದ್ದವರಂತೆ ಮಿಸೈಲ್ಗಳ ಸುರಿಮಳೆ ಸುರಿಯುತ್ತಿವೆ. ಸದ್ಯ ತಾರಕಕ್ಕೇರಿರುವ ಉಭಯ ದೇಶಗಳ ಕದನ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. 6ನೇ ದಿನಕ್ಕೆ ಕದನ ಕಾಲಿಟ್ಟಿದ್ದು ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಮಧ್ಯಪ್ರಾಚ್ಯದತ್ತ ಯುದ್ಧ ವಿಮಾನ ಕಳಿಸಿದ ಟ್ರಂಪ್. ಇಸ್ರೇಲ್ ಇರಾನ್ ನಡುವಿನ ಯುದ್ಧಕ್ಕೆ ಅಮೆರಿಕ ಅಧಿಕೃತವಾಗಿ ಎಂಟ್ರಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ 3ನೇ ಮಹಾಯುದ್ಧ ಆತಂಕ ಮರೆ ಮಾಡಿದೆ. G7 ದೇಶಗಳ ಶೃಂಗಸಭೆಯಿಂದ ಅರ್ಧದಲ್ಲೇ ಹೊರಬಂದ ಟ್ರಂಪ್ ಇರಾನ್ ಇಸ್ರೇಲ್ ಕದನಕ್ಕೆ ಸಂಪೂರ್ಣ ಮುಕ್ತಿ ಹಾಡುವ ಮಾತುಗಳನ್ನಾಡಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ಹೆಚ್ಚಿನ ಯುದ್ಧ ವಿಮಾನಗಳ ರವಾನೆ ಮಾಡಿರುವುದು 3ನೇ ಮಹಾಯುದ್ಧದ ಭೀತಿಯನ್ನ ಹೆಚ್ಚಿಸಿದೆ. ಟ್ರಂಪ್ ಒಂದೇ ಪೋಸ್ಟ್ ಬೆಚ್ಚ ಬಿದ್ದ ಖಮೇನಿ. ಸಾಮಾಜಿಕ ಜಾಲತಾಣದಲ್ಲಿ ಸರಣಿ ಪೋಸ್ಟ್ ಮಾಡಿ ಖಮೇನಿಗೆ ಟ್ರಂಪ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ನ ಸುಪ್ರೀಂ ನಾಯಕ ಎಲ್ಲಿ ಅಡಗಿದ್ದಾನೆನ್ನುವುದು ಗೊತ್ತಿದೆ. ಆತ ಬೇಷರತ್ ಶರಣಾಗಬೇಕು ಅಂತ ವಿಶ್ವದ ದೊಡ್ಡಣ್ಣ ಟ್ರಂಪ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದ ಇಸ್ರೇಲ್. ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ಭಯಂಕರ ಮಿಸೈಲ್ ದಾಳಿ ನಡೆಸ್ತಾ ಇದೆ. ಇಸ್ರೇಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡಿದೆ ಅಂತ ಇರಾನ್ ಆರೋಪಿಸಿದೆ. ಆದರೆ ಅದೆಲ್ಲ ಸುಳ್ಳು ಅಂತ ಇಸ್ರೇಲ್ ನಿರಾಕರಿಸಿದೆ. ಟೆಹರಾನ್ನ ಅತ್ಯಂತ ಭದ್ರ ಸ್ಥಳದಲ್ಲಿರುವ ಪರಮಾಣು ತಾಣವನ್ನು ನಾಶ ಮಾಡಲು ಇಸ್ರೇಲ್ ಬಂಕರ್ ಬಸ್ಟರ್ ಪ್ರಯೋಗಕ್ಕೆ ಮುಂದಾಗಿದೆ. ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಅಮೆರಿಕ ಅಧಿಕೃತ ಎಂಟ್ರಿ ಕೊಟ್ಟಿದ್ದು ಮಧ್ಯಪ್ರಾಚ್ಯದಲ್ಲಿ ವಾತಾವರಣವನ್ನೇ ಬದಲಿಸಿದೆ. ಇರಾನ್ ಇಸ್ರೇಲ್ ಬಿಕ್ಕಟ್ಟಿನಿಂದ ಮಧ್ಯಪ್ರಾಚ್ಯದಲ್ಲಿ ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.